ಕ್ರಿಸ್ಮಸ್ ಹಬ್ಬದ ಅರ್ಥವೇ ದೇವರು ನಮ್ಮೊಡನೆ ಇದ್ದಾರೆ, ಅಂದರೆ ಇಮ್ಯಾನ್ಯುಯಲ್, ಗಾಡ್ ವಿತ್ ಅಸ್. ದೇವಪುತ್ರರು ಮಾನವರಾಗಿ ಗೋದಲಿಯಲ್ಲಿ ಜನಿಸಿ ಶಾಂತಿಯ ಸಂದೇಶವನ್ನು ಸಾರಿದ ಘಟನೆ ಇದು. ಇದನ್ನು ಪ್ರಸಿದ್ಧ ಧರ್ಮಾಧ್ಯಕ್ಷರಾದ ಫುಲ್ಟನ್ ಜೇಶಿನ್ ರವರು ಈ ರೀತಿ ವಿವರಿಸುತ್ತಾರೆ. ಗೋದಲಿ ಮತ್ತು ಶಿಲುಬೆ ರಕ್ಷಕ ಯೇಸು ಕ್ರಿಸ್ತರ ಜೀವನದ ಕೇಂದ್ರ ಬಿಂದು. ದನದ ಕೊಟ್ಟಿಗೆಯಲ್ಲಿ ಜನಿಸಿದ ಆ ಮಗುವನ್ನು ತುಂಡು ಬಟ್ಟೆಯಲ್ಲಿ ಸುತ್ತಿಸಿಡಲಾಯಿತು. ಯಾರದೋ ಕೊಟ್ಟಿಗೆಯಲ್ಲಿ ಜನಿಸಿದಾದ ಯಾರದೋ ಸಮಾಧಿಯಲ್ಲಿ ಅವನನ್ನು ಸಮಾಧಿ ಮಾಡಲಾಯಿತು. ಅಂದರೆ ಯೇಸುವಿನ ಜೀವನವನ್ನು ನಾವು ನೋಡಿದರೆ ತನ್ನ ಇಡೀ ಜೀವನವನ್ನೇ ಯೇಸು ಕ್ರಿಸ್ತರು ಪರರಿಗೆ ಮುಡಿಪಾಗಿಟ್ಟು ಪ್ರೀತಿಯ ದ್ಯೋತಕ, ಪ್ರೀತಿಯ ಸಂದೇಶವನ್ನು ಅವರು ತಮ್ಮ ಜೀವನದಲ್ಲಿ ಸಾರಿದರು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ, ಆತ ಯಾರಿಗೂ ಬೇಡವಾದ, ಆದರೂ ಎಲ್ಲರೂ ಆತನಿಗೆ ಬೇಕಾದರು. ಆತನನ್ನು ಯಾರೂ ಪ್ರೀತಿಸಲಿಲ್ಲ, ಆದರೆ ಆತ ಎಲ್ಲರನ್ನು ಪ್ರೀತಿಸಿದ. ಆತನಿಗೆ ಎಲ್ಲರೂ ಕಷ್ಟವನ್ನು ಕೊಟ್ಟರು, ಆದರೆ ಆತ ಎಲ್ಲರ ಕಷ್ಟ ನೋವುಗಳಿಗೆ ಸ್ಪಂದಿಸಿದ. ಆತನನ್ನು ಯಾರು ಕ್ಷಮಿಸಲಿಲ್ಲ, ಆದರೆ ಆತ ಎಲ್ಲರನ್ನು ಕ್ಷಮಿಸಿದ. As our residents enact the